ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವಿಣಿ ಸೈನ್ಯದಳ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕುಟವರ್ಮರೆ ಮುಂತಾದ ಮಹಾರಥಿಗರು. 7 ಅಕ್ಷವಿಣಿ ಪಾಂಡವ ಸೈನ್ಯ ಒಂದು ಕಡೆ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ರುಕ್ಮಿಣಿ, ಅಸೀಮ ಧ್ವಂಸ. ಪ್ರೇಮ ಮೂರ್ತಿಯಂ ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಮಲವಾಯಿತೆ. ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಮಲವಾಯಿತೆ. ಸಮರದಂಡವೆಂದು ಜಗದಿ ಸಮರದಂಡವೆಂದು ಜಗದಿ ಪಾಪ ಆರಿಣಿ ಕಾಂತೆ, ಪಾಪ ಆರಿಣಿ ಕಾಂತೆ ಕಾಂತೆ, ಪಾಪ ಆರಿಣಿ ಕಾಂತೆ, ಪಾಪ ಆರಿಣಿ. ಧರ್ಮರಾಜ ಸ್ಥಾಪನೆಗೆ ರುಕ್ಮಿಣಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ ಧರ್ಮ
ಭೂಮಿ ಭಾರತವು ಕರ್ಮ ಭೂಮಿ ಭಾರತವು ಧನ್ಯವಾದುತೆ ಕಾಂತೆ ಧನ್ಯವಾದುತೆ ಕಾಂತೆ ಕಾಂತೆ ಧನ್ಯವಾದುತೆ ಕಾಂತೆ ಧನ್ಯವಾದುತೆ ಭಯವಿದೇಕೆ ಕಾಂತೆ ಶಾಂತೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಭು ಈ ಮಾನವಲೋಕವನ್ನು ಪ್ರಳಯವದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಗಳೇಕೆ ಶಾಂತದಾನಕ್ಕಾಗಿ ಪ್ರಯತ್ನಿಸಿ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಆಹಾ ಪುರಾತನದ ಅಳಿವೆ ನೂತನದ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ದೇವ, ನಿಮ್ಮ ಸ್ವಶಭು ಮೃತ ಸಂಜೀವಿನಿ ಕೇವಲ ದೃಷ್ಟಿ ಮಾತಿಂದಲೇ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲೆ. ಇದನ್ನುಳಿದು ಈ ರಕ್ತಪಾತ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತ ಉಪಾಯವೂ ಇಲ್ಲ. ಆರ್ಯಾವರ್ತಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರವೃತ್ತರಾದ ಕ್ಷತ್ರಿಯರಾದ ನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ. ವಾಸುದೇವ, ಮತ್ತೊಂದು ಸಾರಿ ಶಾಂತದಾನಕ್ಕಾಗಿ ಪ್ರಯತ್ನಿಸಿ. ಈ ಘೋರತಿ ಕಾಂಡವು ನಿಲ್ಲಲಿ ಸ್ವಾಮಿ, ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ಪ್ರಣಯ ಕಲಾ ಮೋಹಿನಿ ಸ್ವಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸಿ ನೀ ಎನ್ನ ಜೀವ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸಿ ವಸಂತೆ ಬಾಚಂದ್ರಕಾಂತಿ ಸುಗುಣ ವಸಂತೆ ಬಾರೆ ನೀರೇ ಸಕಲ ಕಲಾ ಚತುರೇ ಬಾರೆ ಸ್ವಾಮಿ, ನೀರೇ ಪ್ರೇಯಸಿ ದೇವ, ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ
ಕನುರೂಪ ಭಾವ ತೋರುವ ಗನ ಸವಿಲಾಸ ಸೊಬಗ ಬೀರುವ ಮನ ಕನುರೂಪ ಭಾವ ತೋರುವ ಗನ ಸವಿಲಾಸ ಸೊಬಗ ಬೀರುವ ಚಂದ್ರಕಾಂತಿ ಸುಗುಣ ವಸಂತೆ ಚಂದ್ರಕಾಂತಿ ಸುಗುಣ ವಸಂತೆ ಬಾರೆ ನೀರೇ ಸಕಲ ಕಲಾ ಚತುರೇ ಬಾರೆ ಪ್ರೇಯಸಿ ಪ್ರಿಯ ನೀರೇ ಪರಮಾತ್ಮ ಮನೋರೆ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಸಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ 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 ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು, ಆದರೆ ನನ್ನ ಈ ಕೊನೆಯ ಪ್ರಯತ್ನವು ಕೂಡ ವಿಫಲವಾಗುವುದು ರುಕ್ಮಿಣಿ. ಪರಮಾತ್ಮ ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. Baba di Mary Bear. Hey, Baba di Mary Bear. Vijayila Dolatu Sayadinda. Vijayila Dolatu Sayadinda. Kaliyutaliru Venano. Kaliyutaliru Venano. Hey, Baba di Mary Bear. Hey, Baba di Mary Bear. ಪರಶಿವನಾಮವ ಬರುತ್ತಲಾನು ಪರಶಿವನಾಮವ ಬರುತ್ತಲಾನು ಜಗಗಳಿರುವೆ ಜನ ಅರುಸದಲ್ಲಿ ಈ ಜಗಗಳಿರುವೆ ಜನ ಅರುಸದಲ್ಲಿ ಸುರಪತಿ ಎಂದರೆ ಮೆರಿವೆ ನಾನು ಸುರಪತಿ ಎಂದರೆ ಮೆರಿವೆ ನಾನು ವೈ ಭವದಿ ಮೆರಿವೆ ವೈ ಭವದಿ ಮೆರಿವೆ ವೈ ಭವದಿ ಮೆರಿವೆ मंत्र के करले काला काल के मಳೆಗಳು ಬೀಳಕ ಬೆಳಗ ಬೆಳಗಳಿಂದ ಪ್ರಜೆಗಳು ಮಂತ್ರಿ ಆ ಪ್ರಭು ದೈನಾಕ್ಷರೇ ಆ ಪ್ರಭು ಕಾಲ ಕಾಲಕ್ಕೆ ಮಳೆಗಳು ಬೀಳಕ ಬೆಳಗ ಬೆಳಗಳಿಂದ ಪ್ರಜೆಗಳು ಸೋಕದಿ ಕಾಲವ ಕಳೆಯು ಮಂತ್ರಿ ಆ ಪ್ರಭು ದೈನಾಕ್ಷರೇ ಆ ಪ್ರಭು
ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಬೆಳೆಗಳಾಗಿ ಪ್ರಜೆಗಳು ಸವಿತಂದಿರುವರು ಅದನ್ನು ತಿಳಿಸಿ. ವಿಜ್ಞಾಪಿಸುವರು ಮಹಾಪ್ರಭು. ರಾಜಿಸೋವರಕ್ಕಿಲ್ಲ ಜನರು ರಾಜ ಧರ್ಮ ಮೇಲ ಮಹಾಪ್ರಭು ಮಂತ್ರಿ ರಾಜಿಸೋವರಕ್ಕಿಲ್ಲ ಜನರು ರಾಜ ಧರ್ಮ ಮೇಲ ಮಹಾಪ್ರಭು ಮಂತ್ರಿ ರಾಜ ರಾಜ ಭೋಜ ತೇಜ ರಾಜ ರಾಜ ಭೋಜ ತೇಜ ರಾಜ ಧರ್ಮ ರಾಜೇಶ್ವರ ಕೆಲ ಜನರು ರಾಜ ಧರ್ಮ ಪ್ರಭು ಮಂತ್ರಿ ಕ್ಷಣೆ ಪ್ರಭು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಜನಗಳೆಲ್ಲರೂ ಸೌಖ್ಯದಿಂದ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ರಾಜ ರಾಜ ಲಾಲಿತಯ್ಯ ಮಹಾಪ್ರಭು ರಾಜ ರಾಜ ಲಾಲಿತಯ್ಯ ಏನ ಏಳಲಿ ನಿಮ್ಮ ಸೇವೆಯ ರಾಜೇಶ್ವರ ಕೆಲ ಜನರು ರಾಜ ಧರ್ಮ ಮಹಾಪ್ರಭು ನಮ್ಮ ದ್ವಾರಕೆಯಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಇರುವರು. ಮತ್ತೇನ ಪಣೆ ಮಹಾಪ್ರಭು. ಬೇಷ್ ಬಹಳ ಸಂತೋಷ ಆಯ್ತು. ಪೀಠದಲ್ಲಿ ಕುಳಿತಿಗೋ ಮಹಾಪ್ರಭು ಬೇಳೈ ಸೈನ್ಯಾದಿನಾಥಾಲೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರುತ್ತಿದೆ ರಾಜರು ಸುತ್ತಲಿರುತ್ತಿದೆ ರಾಜರು ಸುತ್ತಲಿರುತ್ತಿದೆ ರಾಜರು ಕಪ್ಪತಾನಿಕೆಯ ಕಂಬುಸುತ್ತೀರ್ಪರ ಬೇಳೈ ಸೈನ್ಯಾದಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಶತ್ರು ಪಡನಲ್ಲ ಕಡಿದು ಶತ್ರು ಪಡನಲ್ಲ ಕಡಿದು ಶತ್ರು ಪಡನಲ್ಲ ಕಡಿದು ರಾಜ್ಯವ ಪಾಲಿಸುತ್ತೀರ್ವರೆ ಬೇಳೈ ಸೈನ್ಯಾದಿನಾಥಾನೆ ನಮ್ಮ ಸೈನ್ಯದ ನೀತಿಯ ಬೇಳೈ ಸೈನ್ಯಾಚನೆ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿ ತಿಳಿಸು. ಅಪ್ಪದ ಮಹಾಪ್ರಭು ಭೂಪ ಲಾಲಿ ಸನ್ನಯ್ಯ ವಾಕ್ಯವನ್ನಿಂದ ಭೂಪ ಲಾಲಿ ಸನ್ನಯ್ಯ ಸನ್ನಯ್ಯ ವಾಕ್ಯವನ್ನಿಂದ ಭೂಪ ಲಾಲಿ ಸನ್ನಯ್ಯ ಹೇ ಹೇ ಚಂದಾಚಲದಿರಿಪು ಮಂಡೇಗಳು ಬಂದಿತು ಚಂದ ಪ್ರಚಂಡ ಉದ್ದಗಾದಿನರು ಚಂದ ಪ್ರಚಂಡ ಉದ್ದಗಾದಿನರು ಭೂಪ ಲಾಲಿ ಸನ್ನಯ್ಯ ವಾಕ್ಯವನ್ನೀಗ ಭೂಪ ಲಾಲಿ ಸನ್ನಯ್ಯ ಮಹಾಪ್ರಭು ನಮ್ಮ ಸೈನ್ಯವು ಅಖಂಡ ಕೀರ್ತಿಯಿಂದ ಬೆಳೆದುಕೊಂಡು ಮತ್ತೇನಪ್ಪಣೆ. ಬೇಷ್ ಬಹಳ ಸಂತೋಷ ಆಯ್ತು.
ಕರೆಯಲು ಪ್ರಭು ಎಂದುರ ಪುರವನು ನಾನಾಯ್ದೆನು ಕರೆಯಲು ಪ್ರಭು ಎಂದುರ ಪುರವನು ನಾನಾಯ್ದೆನು ಪರಮಂತ್ರಿ ನಾಯಕ ಇರುವ ತನಕ ಹರುಷವ ನಾನಾಯ್ದೆನು ಹರುಷವ ನಾನಾಯ್ದೆನು ಹರುಷವ ನಾನಾಯ್ದೆನು ನಿಮ್ಮಯ ಹಿತಾವಾಚಯ ಕೇಳಿ ಹಿತಾವಂತರ ನಿಮ್ಮಯ ಹಿತಾವಾಚಯ ಕೇಳಿ ಅತಿಶಯ ಜನನು ಪಡೆದನು ಅನುದಿನ ಹರುಷವ ಹರುಷವ ನಾನಾಯ್ದೆನು ಹರುಷವ ನಾನಾಯ್ದೆನು ಚೇತನಾದ ಮಂತ್ರಿಯು ನಿನ್ನಂತ ಶೂರನಾದ ಸೈನ್ಯಾಕ್ಷನು ನನ್ನ ಆಡಳಿತಗಿರುವಾಗ ನನ್ನ ರಾಜ್ಯಕ್ಕೆ ಆ ಕುಂದುಕೊರತೆ ಬರಲ್ಲ. ಬೇಷ್ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಭುಗಳಿಗೆ ಜಯವಾಗಲಿ. ಸಮಾಚಾರ ಬೇಕು. ದುರ್ಯೋಧನ ಸಾರ್ವಭೌಮರು ಬರ್ತಿರು ಆತ ರಾಜಕಾರಣಿ ಗುರುದೇವ ವಂದಿಸುವರು. ಇಳಿದು ಹೊತ್ತಕ್ಕ ಸೇದನ ನಿನಗೆ ಮಂಗಳವರಿ ಬಾ ಈ ಪೀಠದಲ್ಲಿ ಕುಳಿತಿದ್ದು ಆಗಬಹುದು ಗುರುದೇವ. ಯಾರಲ್ಲಿ ರಾಜಂತಿಗೆ ಬರಮಾಡಿ sa 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 ri ri da ri da pa 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 ma pa ma ri ri sa 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 ri ri da ri da pa 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 ma pa ma ri ri ga ga ri ga ma ma ga ma pa 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 sa ri da pa ri sa ri ga ga ri ga ma pa 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 sa ri da pa ri ga ga sa ri ri sa sa ri da pa pa ri sa pa pa ri sa pa pa ri sa rasamaya samaya vide Vanina samaya samaya vide Viduve gandharva jana sude Viduve gandharva jana sude Vanina samaya samaya vide ಸುರ ಸಂಗೀತವನಾಡಿ ಸಪ್ತ ಸರ ಸಂಯೋಜನೆ ಮಾಡಿ ಸುರ ಸಂಗೀತವನಾಡಿ ಸಪ್ತ ಸರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ರಾಗದ ಭೋಗದ ಮೈಮನ ತಣಿಸುವ ರಾಗದ ಭೋಗದ ಮೈಮನ ತಣಿಸುವ ರಾಗದ ಭೋಗದ ಮೈಮನ ತಣಿಸುವ ರಾಗದ ಭೋಗದ ಮೈಮನ ತಣಿಸುವ ಶೃಂಗಾರ ರಸಭರಿತ ಮಂಜೀರ ಶೃಂಗಾರ ರಸಭರಿತ ಮಂಜಿ ಯುಗವ ಬೆಳೆಸಿ ಇಹನೆ ಯುಗವ ಬೆಳೆಸಿ ಇಹನೆ ವಿಲಾಸದಳು ವಿನೋದದಳು ವಿರಾಜು ವಿಲಾಸದಳು ವಿನೋದದಳು ವಿರಾಜಿದು ಬಾಳಿನ
ಸಮಯ ಸಮಯವಿದೆ ಸಮಯವಿದೆ ಸಮಯವಿದೆ. ನಟ್ಲಿ ಬಹುಮಾನ ಕೊಡಿ. ಸೇದನ ಗುರುದೇವ, ಹಸ್ತಿನಾವತ್ತೆಲ್ಲ ಕ್ಷೇಮವೇ? ಎಲ್ಲರೂ ಕುಶಲದಿಂದಿರುವರು. ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಜಯವನ್ನು ಹೊಂದಲು ನಾನಿಲ್ಲಿಗೆ ಬಂದಿರುವೆನು. ಸೇದನ ಕೃಷ್ಣನ ಬಳಿ ಹೋಗಿದ್ದರೆ ಏನಾಯಿತು? ಗುರುದೇವ, ಕೃಷ್ಣನು ಪಾಂಡವರ ಪಕ್ಷವಾಗಿ ಬರುವದಂತೆ ನೀವು ಮತ್ತು ನಿಮ್ಮ ಅಕ್ಷಾಣಿ ಸೈನ್ಯ ನನ್ನ ವಶವಾಯಿತು. ಯಾವಾಗಲೂ ಕೃಷ್ಣನು ಪಾಂಡವರು ಬಿಡುವಾಗೇ ಇಲ್ಲ, ಯಾವಾಗಲೂ ಹೀಗೆ. ಹಾಗಾದ್ರೆ ಕೃಷ್ಣನೇ ಬೇರೆ ನಾನೇ ಬೇರೆ ಅದರಲ್ಲ. ಆದರೂ ಚಿಂತೆ ನಿಂದೇ ಇದ್ದೇವೆ ನಂದೇ ಇದ್ದ ಭಾವಿಸಿ ನಿನಗೆ ಜೀವನ ತಂದು ಕೊಡುವೆನು. ಹೋಗಿವಾ ದುರ್ಯೋಧನ. ಗುರುದೇವ, ನಿಮ್ಮ ಆಶೀರ್ವಾದ ಬಲದಿಂದ ಆ ಪಾಂಡವರು ಗುರಿ ಹುಟ್ಟದ ಎಂದಿಗೂ ಬಿಡುವುದಿಲ್ಲ. ನಾನಿಂದ ಬರ್ತೇನೆ. ಹೋಗಿದಾಗಲೇ ಮಂಗಳವಾಗಲಿ. ಸರಿಯಾಗಿಸ್ತದೆ. ಹಸ್ತಿನಾವತಿಗೆ ಹೊರಡು ಸೈನ್ಯವನ್ನು ಸಿದ್ಧಪಡಿಸು. ಇಂದು ನನ್ನ ಭಾರತ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರು ಮದ್ದಾನೆ ಅವರ ಉಳ್ಳ ಗುರುದೇವ ಬಲರಾಮ ಸಹಿತ ಯಾದವ ಶ್ರೇಣಿ ಸೈನ್ಯವೇ ನಮ್ಮ ವಶವ. ಇದಲ್ಲವೋ ದ್ವಿತೀಯ ಪಾಂಡವ ಬಂಡ ಭೀಮ ಭಾರತದ ಮುಖ್ಯ ಬರುತ್ತ ಶ್ರೀಕಂಠದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಹೊರಡುವ ಸೀಳಲು ಈ ನನ್ನ ಉನ್ನತ ಬಾಹುಗಳು ಏಕೆ ಕುಣಿಯುತ್ತಿರುವುದು, ಏಕೆ ಕುಣಿಯುತ್ತಿರುವುದು? ಇದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಪಡೆದ ನಾನು ಯಾದವ ಸೈನ್ಯ, ಶಬ್ದ ಮಾಡಿ ಬಿಡಿದ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಶಬ್ದ ಮಾಡಿ ಬಿಡಿದ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಷ್ಮ ದ್ರೋಣ ಅಶ್ವತ್ಥಾಮರು ಕಲ್ಲ ಶಕುನಿ ಸೈನ್ಯವಾದಿ ಸಮರ ವೀರರು. ಭೀಷ್ಮ ದ್ರೋಣ ಅಶ್ವತ್ಥಾಮರು ಕಲ್ಲ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಬಂಡ ಭೀಮನನ್ನು ಸೇರಿ ಬಿಡುವ ನನ್ನ ತಮ್ಮನು ಭರ್ತನ ಚಿರ ಹಾಸುವ ವೀರ ಕಣ್ಣನು. ಭೀಮನನ್ನು ಸೇರಿ ಬಿಡುವ ನನ್ನ ತಮ್ಮನು ಭರ್ತನ ಚಿರ ಹಾರಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭರ್ತನಕ್ಕೆ ಆರಿಸುವ ವೀರ ಕಣ್ಣನು. ಭೀಮನನ್ನು ಬಣ್ಣ ಭೀಮನನ್ನು ಸೇರಿ ಬಿಡುವ ನನ್ನ ತಮ್ಮನು ಭರ್ತನಕ್ಕೆ ಆರಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ
ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಪಾರವನ್ನು ನೋಡಿದರೆ ದಿನ ದಿನಕ್ಕೆ ಅತಿಶಯವು ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ ವರ್ಗಗಳ ವ್ಯಾಪಾರವನ್ನು ವರ್ಣಿಸಲು ಯಾರಿಗೂ ಸಾಧ್ಯವಿಲ್ಲ. ಆ ದುರ್ಯೋಧನನು ವಿವೇಕವನ್ನು ಹೇಳಿದ ನನ್ನ ಮೇಲೆ ಕುಪಿತನಾಗಿ ನನ್ನ ಅಗ್ರಜನ ಬಳಿ ಹೋಗಿ ಯುದ್ಧಕ್ಕೆ ಬರುವುದಾಗಿ ವೀಳ್ಯವನ್ನು ಪಡೆದು ಹೊರಟಿರುವನು. ಅಗ್ರಜನು ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಈಗ ನಾನು ಸಮಯವನ್ನರಿತು ಅಗ್ರಜನು ಭೂಮಿಗೆ ಹೋಗುವ ಸಮಯದಲ್ಲಿ ಒಂದು ಗೋವಿನಿಂದ ಆತನಿಗೆ ತೊಂದರೆ ಉಂಟು ಮಾಡಿ ಆತನಿಂದಲೇ ಮರಣಗೊಂಡಂತೆ ನಟಿಸಿ ಮಹಾ ಚಿಂತೆಗೆ ಗುರಿಪಡಿಸಿದರೆ ಪಾಪ ಪರಿಹಾರದ ಸಲುವಾಗಿ ಅಗ್ರಜನು ಆಲೋಚಿಸಲು ನನ್ನಲ್ಲಿ ಬರುವನು. ಅದು ಅಗ್ರಜನು ಭೂಮಿಗೆ ಹೋಗುತ್ತಿರುವನು. ಇದೇ ಸುಸಮಯ. ಏ ಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಇದೇನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸ್ತಿರುವುದಲ್ಲ. ಎಲ್ಲಿ ಹೋದ್ರೂ ಹಿಂದಲೇ ಬರುತ್ತದೆ. ಶಿವ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಶಿವ ಶಂಕರ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಘೋರಾರಣ್ಯದ ಗೋಮಾತೆನು ಕೊಂದೆನು ನಾನು ಕೋಪಗಲೇ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪಗಲೇ. ಕೊಂದ ಪಾಪವ ತೊಲಗುವ ತನಕ ಕಾಣನು ಈ ಜಗದಿ, ಅಯ್ಯೋ ಕಾಣನು ಈ ಜಗದಿ. ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾನೈದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾದರಿದೆ. ಏನು ಮಾಡಲಿ ಯಾರ ಕೇಳಲಿ ಇದಕ್ಕೆ ಪರಿಹಾರವನು, ಅಯ್ಯೋ ಇದಕ್ಕೆ ಪರಿಹಾರವನು. ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಏನು ಮಾಡುವುದು ಏನು ಮಾಡುವುದು? ಇವತ್ತು ಗೋವತ್ಯ ನಿಪ್ಪದೆ ಗೋವತ್ಯ ದೇವಾ, ಏಕೆ ಚಿಂತಾಗ್ರಾಂತನಾಗಿರುವೆ? ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾನೈದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾನೈದೆ. ಏನು ಮಾಡಲಿ ಯಾರ ಕೇಳಲಿ ಇದಕ್ಕೆ ಪರಿಹಾರವನು, ಅಯ್ಯೋ ಇದಕ್ಕೆ ಪರಿಹಾರವನು. ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಏನು ಮಾಡುವುದು? ಈಗ ಗೋವತ್ಯ ಪ್ರಾಪ್ತಿಯಾಗಿರುವುದಲ್ಲ, ಇದಕ್ಕೆ ಪರಿಹಾರ ಬಲ್ಲವರು ಯಾರು? ಶ್ರೀಕೃಷ್ಣನನ್ನು ಕೇಳು, ಅವನಿಗೆ ಬಲ್ಲದ ಶಾಸ್ತ್ರವೇ ಅದು. ಸಾರ್ಥಕಿ, ಇದಕ್ಕೆ ಶಾಸ್ತ್ರ ಬಲ್ಲವರು ಯಾರು? ಶ್ರೀಕೃಷ್ಣನನ್ನು ಕೇಳು, ಅವನನ್ನು ಕರಿತಿದ್ದು.
ಅಗ್ರಜನಿಗೆ ವಂದಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ, ವಿಶೇಷವೇನು? ಕೃಷ್ಣ ಏನೆಂದು ಹೇಳಲಿ, ಈ ದಿನ ಗೋವತ್ತು ಪ್ರಾಪ್ತಿ ಆಗಿರುವುದು. ಏನಣ್ಣ? ಗೋತೆ ಶಿವ ಶಿವ, ನಮ್ಮ ವಂಶಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಅಣ್ಣ, ಮುಂದೇನು ಗತಿ? ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ, ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡುತ್ತಾ ಕಾಶಿ, ಹರಿದ್ವಾರ, ಗಯಾ, ಗೋಕರ್ಣ, ಕಂಚಿ, ಕಾಳಹಸ್ತಿ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ, ಗೋದಾವರಿ, ಸರಸ್ವತಿ, ಕಾವೇರಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವನ್ ಸೇವೆಯನ್ನು ನಡೆಸಿದರೆ ಗೋತ್ಯ ಪಾಪ ಪರಿಹಾರವಾಗುವುದಣ್ಣ. ಕೃಷ್ಣ, ಹಾಗಾದರೆ ಈಗಲೇ ಭೂಸಂಚಾರ ಹೋಗುವುದು. ರಾಜ್ಯದ ಕಡೆ ಎಚ್ಚರ ಮಾಡಿಕೊಂಡೇರಯ್ಯ. ಏನು ಬಲಭದ್ರ ದೇವ, ಈಗ ತಾನೇ ದುರ್ಯೋಧನಿಗೆ ಸಹಾಯ ಮಾಡುತ್ತೇನೆ ಎಂದು ಸೈನ್ಯಕ್ಕೆ ಆಜ್ಞಾಪಿಸಿರುವೆ. ನೀನು ಈಗ ಭೂಪ್ರದಕ್ಷಿಣೆ ಹೋದರೆ ದುರ್ಯೋಧನರ ಗತಿ? ಸಾರ್ಥಕಿ, ದುರ್ಯೋಧನ ಜೊತೆ ನನಗೆ ತಕ್ಕಯ್ಯ. ನನಗೆ ಬಂದಿರೋ ಆಪತ್ತನ್ನು ಪರಿಹರಿಸಿಕೊಂಡ ಸಾಗದೆ. ಕೃಷ್ಣ, ನಾನಿನ್ನು ಬರಲೇ? ಆಗಲೇ ಅಣ್ಣ, ರಾಜ್ಯ ಕಡೆ ಎಚ್ಚರಾಗಿರು. ಆಗಲೇ ಹೋಗಿ ಬಾ ಅಣ್ಣ. ಕೃಷ್ಣ, ಕಷ್ಟಾನಯ್ಯ ನಿನ್ನ ಸಹವಾಸ. ಇಲ್ಲ ಸಲ್ಲದ ದೋಷಾರೋಪಣೆಯನ್ನು ಬಲಭದ್ರದೇವನ ಮೇಲೆ ತಂದು ಸ್ಥಳಭ್ರಷ್ಟ ಮಾಡುವಂತೆ ಮಾಡಿದೆಯಲ್ಲ, ಇನ್ನು ನಮ್ಮಗಳ ಗತಿ? ಸಾರ್ಥಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುವಾಗ ಬಲಭದ್ರನನ್ನು ಜಯಿಸುವುದು ಕಷ್ಟವಾಗುವುದು. ಅಪಾಯ ಬರುವ ಸಂಭವದಲ್ಲಿ ಉಪಾಯದಿಂದ ಗೆಲ್ಲಬೇಕು. ಆದ್ದರಿಂದ ಹೀಗೆ ಮಾಡಿದೇನು. ಬಾ ನಡೆ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಿ ನೋಡೋಣ. ಪರಮಾತ್ಮ, ಪಂಚ ಪಾಂಡವರ ಪತ್ನಿಯಾಗಿದ್ದರು ಸಹ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಹೀಗೆ ಕಾಲ ಕಳೆಯಬೇಕಾಯ್ತಲ್ಲ. ನನಗಾದರೂ ನನ್ನ ಮೇಲೆ ದಯಬಾರದು ದೇವ. ಇವಳಿಗೆ ಈ ರೀತಿ ಚಿಂತಾಮಗ್ನರಾಗಿರುವಳು ಪ್ರಿಯತಮೆ. ಏಕ ಚಿಂತಿತೆ ದೃಪದ ನಂದಿನಿ, ಏಕ ಚಿಂತಿತೆ ದೃಪದ ನಂದಿನಿ, ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ, ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ, ಏಕ ಚಿಂತಿತೆ ದೃಪದ ನಂದಿನಿ ಸುರತಿ ತುರುಳ ಕುರುಪತಿ ಯಾತಡೆ ಮುರಿದು ಮುದ ತರುವೆ, ಸುರತಿ ತುರುಳ ಕುರುಪತಿ ಯಾತಡೆ ಮುರಿದು ಮುದ ತರುವೆ, ಕಡುಮದ ಅಂದರವರನ್ನು ವರಿಸದ ಬಿಡ ಗದಯವೇ, ಕಡುಮದ ಅಂದರವರನ್ನು ವರಿಸದ ಬಿಡ ಗದಯಲೆ, ತೊಡೆ ತಟ್ಟಿ ಕುಣಿಗುಡ್ಡಿ ಎದಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟಿ ಕುಣಿಗುಡ್ಡಿ ಎದಮೆಟ್ಟಿ ನಿಲ್ಲುವೆ, ಏಕ ಚಿಂತಿಪೆ ಧ್ರುಪದ ನಂದಿನಿ, ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ, ಏಕ ಚಿಂತಿಪೆ ಧ್ರುಪದ ನಂದಿನಿ, ವಿಪಿನ ವಾಸ ಪವನಯ ಮರವೇನ ತರುಣಿಯೇ, ವಿಪಿನ ವಾಸ ಪವನಯ ಮರವೇನ ತರುಣಿಯೇ, ಕಪಟತನದ ವಂಚಕರ ಹೃದಯವನ್ನು ಸೀಳಿದೆ, ಕಪಟತನದ ವಂಚಕರ ಹೃದಯವನ್ನು ಸೀಳಿದೆ, ಗಡಗಟ್ಟಿ ಕುಡಿಗುಟ್ಟಿ ಎಡಬೆಟ್ಟಿ ನಿಲ್ಲುವೆ, ಗಡಗಟ್ಟಿ ಕುಡಿಗುಟ್ಟಿ ಎಡಬೆಟ್ಟಿ ನಿಲ್ಲುವೆ, ಏಕ ಚಿಂತಿತೆ ಕೃಪದ ನಂದಿನಿ, ದುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯೆ, ಏಕ ಚಿಂತಿತೆ ಕೃಪದ ನಂದಿನಿ, ಕೃಪದ ನಂದಿನಿ, ಕೃಪದ ನಂದಿನಿ, ವಿಪಿನ ವಾಸ ಭವನಯ ಮರವೇಣ ತರುಣಿಯೇ, ವಿಪಿನ ವಾಸ ಭವನಯ ಮರವೇಣ ತರುಣಿಯೇ, ಕಪಟತನದ ವಂಚಕರ ಹೃದಯವನ್ನು ಸೀಳಿದೆ, ಕಪಟತನದ ವಂಚಕರ ಹೃದಯವನ್ನು
ನಾನು ನಿನ್ನೊಡನೆ ಈ ದಿನ ಸರಸ ಸಲ್ಲಾಪಗಳಿಂದ ಮೃದು ನುಡಿಗಳಿಂದ ಮನ ತಣಿಸಿಕೊಳ್ಳಲು ಬಂದರೆ ನೀನು ಈ ರೀತಿ ಕೋಪವನ್ನು ತಾಳಿ ಇನ್ನಾಗಲೂ ಸರಿಯೇ ನನ್ನೊಡನೆ ಮುದ್ದಾದ 4 ಮಾತುಗಳನ್ನು ಆಡಬಾರದೇನೆ ಪ್ರಿಯತಮೆ. ನಿನ್ನ ಚಿಂತೆಗೆ ಕಾರಣವೇನು? ನಿಮ್ಮ ಪತ್ನಿಯಾದ ನನಗೆ ಚಿಂತೆಯೂ ರೋದನವೂ ಅಲ್ಲದೆ ಮತ್ತೇನಿರುವುದು ಹೇಳಿ? ಕಾಡಿನ ವನವಾಸವು ಪರರ ಸೇವೆಯೂ ಆಯಿತು. ನೀವೆಂದಿಗೆ ಧೀರರಾಗುವಿರೋ ನಾವೇರಿ ಕಾಣಿ. ದೇವಿ ಸಾಕು ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರ್ಯಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ನಾವು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಳಿಗಳೆಂದು ಭಾವಿಸಿದೆಯಾ? ಪಾಂಚಾಲೆ ಸಪ್ತ ದೀಪವೇ ವ್ಯರ್ಥವಾದರು, ಸಪ್ತ ಸಾಗರಗಳ ಏಕಕಾಲದಲ್ಲಿ ಬಂದಿವಾದರು. ಚಲಿಸುತ್ತಿರುವ ಸೂರ್ಯಚಂದ್ರಾದಿ ಇಂದು ಮುಂದಾದರೂ ಈ ಭೂಮಿಯೇ ತಲೆ ಕೆಳಗಾದರು. ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಹಾಗೇನಾದರೂ ನನ್ನ 3 ಮಂದಿ ಸಹೋದರರು ಅಗ್ರದ ಮಾತಿನಂತೆ ನಡೆಯುವುದಾದರೆ ಅಂದೇ ನಾನು ಈಗಲೇನು ಧರಿಸಿ ಹಸ್ತಿನಾವತಿನ ಪ್ರವೇಶಿಸಿ ಆ ಗೌರವಾದವನ್ನು ಕೆಳಗೆ ನನ್ನ ಪ್ರತಿಜ್ಞೆ ನಡೆಸಿಕೊಳ್ಳುತ್ತೇನೆ. ಪಾಂಚಾಲೆ ನೀವಲ್ಲವೇ ವೀರರಿಗೆಲ್ಲ ವೀರರು, ಶೂರರಿಗೆಲ್ಲ ಶೂರರು, ಪುರುಷರಿಗೆಲ್ಲ ಶಿಖಾಮಣಿಗಳು. ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಸತಿ ಪಿತೆ ಸುತೆ ಮನೋಜ್ಞ ಧಾರಿತೆ, ಸತಿ ಪಿತೆ ಸುತೆ ಮನೋಜ್ಞ ಧಾರಿತೆ, ಕೇಳೆ ದ್ರುಪದ ಸುತೆ. ಪಡ ಪಡ ಬಿಡು ನೀ ಕಡುಕೌರವನ ಕೊಡೆ ಮುರಿಯದ ಬಿಡಗದೆಯೋಣ. ಪಡ ಪಡ ಬಿಡು ನೀ ಕಡುಕೌರವನ ಕೊಡೆ ಮುರಿಯದ ಬಿಡಗದೆಯೋಣ. ಧೂಳದು ಶಾಸನೊಡಲನ್ನು ಬಗೆದು, ಧೂಳದು ಶಾಸನೊಡಲನ್ನು ಬಗೆದು ಬಿಡದಲು ರಕುತದಿ ಮುಡಿಗಟ್ಟಿಸುವೆ, ಬಿಡದಲೆ ರಕುತದಿ ಮುಡಿಗಟ್ಟಿಸುವೆ. ಕೇಳೆ ದ್ರುಪದ ಸುತೆ, ಸತಿ ಇತೆ ನುತೆ ಮನೋಜ್ಞ ಚಾರಿತೆ, ಸತಿ ಇತೆ ನುತೆ ಮನೋಜ್ಞ ಚಾರಿತೆ, ಕೇಳೆ ದ್ರುಪದ ಸುತೆ, ದ್ರುಪದ ಸುತೆ, ದ್ರುಪದ ಸುತೆ. ದೇವಿ ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದೂರ ದುಶ್ಯಾಸನ ಶಸ್ತ್ರವನ್ನು ಸೀರೆ ಈ ನಿನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸುವಿನ ಅಂದು ಅಂದು ನನ್ನನ್ನು ಮಗಳು. ಅದುವರೆಗೂ ಈ ನಿನ್ನ ಮಗಳಿಗೆ ಮಾತುಗಳು ಅನಾವಶ್ಯಕ. ಪ್ರಾಣೇಶ್ವರ, ಪ್ರಾಣೇಶ್ವರ, ನನಗೆ ನಿಮ್ಮ ವಿಚಾರದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಅದು ಆ ವಿರಾಟರಾಯನ ಆಸ್ಥಾನದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಕೈಗೆ ಬಳೆಯನ್ನು ತೊಟ್ಟುಕೊಂಡು ಆ ಉತ್ತರಿಗೆ ನಾಟ್ಯವನ್ನು ಕಲಿಸುತ್ತಿದ್ದಾಗಲೇ ಇವರ ಪೌರುಷವನ್ನು ಕೊಂದು ಹೋಗಿದೆ. ದ್ರೌಪದಿ, ನಡೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ಹೀಗೆ ನಿನ್ನ ಆತ್ಮಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರು? ನಿನ್ನ ಬಹುದಿನದ ಭಯವು ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಶಾಂತಳಾಗು ದ್ರೌಪದ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇ ನನ್ನ ನಿನಗ ಹುಚ್ಚುತನದ ಭ್ರಾಂತಿ? ದರ್ಪದ ಗುಡುಕಿ ತೊಳೆಯಲು, ದಿಟ್ಟತನದ ಅಟ್ಟಾಸ ಕಿತ್ತೆಸಲು, ಕಂಡನಾದ ಮಂಡಲನ್ನು ತುಳಿದು ಅಡ್ಡಗಟ್ಟಿದವರ ಎದೆಬಲಲು ಬಾಹುಬಲವೆನಿಸಿರುವ ಬಂಡುಮರು ಆಳೋದಿಗಳ ರುಂಡ ಮುಂಡವನ್ನು ಚಂಡಾಡುತ್ತಿದ್ದೆ. ತೊಡೆ ತೊಟ್ಟೆ ದೂರ ದ್ರೌಪದಿ ಎಂದು ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಅಣ್ಣ ಅಡಿಗಡಿಗೂ ಅಡ್ಡಗಟ್ಟಿ ಕಾಡುತ್ತಿರುವ ಆ ಗುರು ಸಂತತಿಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚಗಟ್ಟಿಸಿಲ್ಲವೇ? ವಿಷಪ್ರಾಸನ, ಕಪಟ ದೂತ, ಭೀಕರ ಕಾಡಿನ ವಾಸ,
ಕೈಲಾಗದ ಏಳಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತ ಬಲವಂತರೇ ಆದರೆ ಪಣ ತಟ್ಟದ ರಂಗದಲ್ಲಿ ಕೋಟ್ಯಾಧಿಪರಾಗಿ ಬಂದರು ಸಾಟಿಲ್ಲದೆ ಕುರು ರಕ್ತವನ್ನು ಹೀರುತ್ತೇನೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ನಾನದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರ ಆಳದಲ್ಲಿ ನಡೆಯುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಇದೀಗ ತಾನೇ ದೂತನಿಂದ ಸುದ್ದಿಯೂ ಬಂದಿರುವುದು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗುವುದು. ಸಮಾಧಾನವನ್ನು ಒಂದು ಸಹೋದರ. ಅವಾಗಲೇನೆ ಹೇಳೋದಲ್ವಾ? ನನಗೇನು ಹೇಳಿದೆ? ಬಾಬಾ ನೋಡಿ ಪರಮಾತ್ಮ. ಅಣ್ಣ, ಈ ತಂಗಿ ಪ್ರಾರಂಭಿಸಿ. ಪರಮಾತ್ಮ ನಮಸ್ಕರಿಸಿ. ನಿನಗೆ ಮಂಗಳವಾಗಲಿ. ವಾಸುದೇವ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯ ದೇವ. ಪರಮಾತ್ಮ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು ದೇವ. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಿಗಾಗಿ ಅಪಾರ ಪ್ರಜಾಕೋಟಿಯನ್ನು, ಬಂಧು ಮಿತ್ರರನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತವಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಜಲದ ಬೊಗುಳೆಯಂತೆ ಸಿರಿಬೋಗಾನಶ್ವರ. ಪರಮಾತ್ಮ, ಜಲದ ಬೊಗುಳೆಯಂತೆ ಸಿರಿಬೋಗಾನಶ್ವರ. ಹಿಮದೊಂದಯ ಅಶಾಶ್ವತ ನರಜನ್ಮ. ಹಿಮದೊಂದಯ ಅಶಾಶ್ವತ ನರಜನ್ಮ. ಹಿಮದೊಂದಯ ಅಶಾಶ್ವತ ನರಜನ್ಮ. ಪರಮಾತ್ಮ, ಹಿಮದೊಂದಯ ಅಶಾಶ್ವತ ನರಜನ್ಮ. ಸಮರವನೊಲ್ಲೆಗಯ್ಯ. ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸೆ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಗೋದೆ. ಹೌದಲ್ಲವೇ ಪರಮಾತ್ಮ? ದರೆಯ ದುರಾಸೆಗೆ ಕಾಳಗ ಬಯಸೆ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ
ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆನು ದೇವ. ಆದ್ದರಿಂದ ನೀನು ನಮ್ಮ ಪಕ್ಷದ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧ ನಡೆಯುವುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಡ್ಡು ಧರ್ಮದ ಗೊಟ್ಟ ಬೃಹದಾಕಾಲ ಗೋಡೆಯಂತೆ ಬೆಳೆದು ನಿಂತಿದೆ. ಅದನ್ನು ಛೇದಿಸಿ ಮುನ್ನುಗ್ಗಲು ಬಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ನಮ್ಮೀ 7 ಜನ್ಮಗಳಿಗೆ ಧಿಕ್ಕಾರ. ಭೀಮಸೇನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಅರ್ಜುನ, ಪರಮಾತ್ಮ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದು ಮೇಲೇರುವ ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂದುವರಿಯಲು ಬಿಡುತ್ತಿಲ್ಲ. ಛೇ ಛೇ, ಸುಡಬೇಕು ಈ ನಮ್ಮ 7 ಜನ್ಮವನ್ನು. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಬಗ್ಗೆ ಎಲ್ಲ ಲೇಷವೂ ಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮಿತಿಯಿಂದ ಹೇಗೆ ಹೇಳಲಿ? ನೀನು ಮರೆತೆಯೇನು? ಮರೆತೆಯಾ? ಮಹಿಪನೋ ನಗದೆ ಮಾನಿನಿಯಾದೆನ್ನ ಮೊರೆಯಾಲಿಸಿ ಪೊರೆದುದ ಪತಿಗಳೈವರಿಂದೆನ್ನ ಪಂಥ ಚಲಿಸೈ ಆತಕಿ ಕುರುಕುಲ ಹತ ಮಾಡಿ ಬಿರುಮುಡಿಯ ಕಟ್ಟಿಸುವೆನೆಂದೀಕ್ಷಿಸೆ ಜಗದ ಅಪಹಾಸ್ಯವನ್ನು ಸಹಿಸೆನಯ್ಯ. ತನುವನೀಗುವುದೊಂದೇ ರಕ್ಷೆ ಮುಕುಂದ. ಕೃಷ್ಣ 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 ಕೃಷ್ಣ. ಅಣ್ಣ, ಇದು ಸದಾ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ತನ್ನ ಧರ್ಮ ಪತ್ನಿಯನ್ನೇ ಪಣಕ್ಕಿಟ್ಟಿಸೋದ ಮಹಾನುಭಾವರು, ಮಹಾಧರ್ಮ ಪ್ರಭುಗಳು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡಬಕನನ್ನೇ ಕೊಂದ ಧೋರ್ದಂಡ ಪಾಂಚಾಲಿ. ನಿಮಗೆ ಏಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮಧೀಯರು, ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಯನ್ನು ತೊಟ್ಟುಕೊಳ್ಳಿ. ಸಾಕು ಸುಮ್ಮನಾಗಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ಇವರಾರು ನನ್ನ ಪಂಥವನ್ನು ಈಡೇರಿಸುವುದಿಲ್ಲ.
ನೀನು ಆಜ್ಞೆಯನ್ನು ಕೊಡು. ನಾನೇ ಸ್ವತಃ ರಣರಂಗಕ್ಕೆ ಹೋಗಿ ರಣಮಾರಿಯಾಗಿ ನನ್ನ ಪಟ್ಟು ನಾನೇ ಒಂದು ವೇಳೆ ನನ್ನ ಕೈಯನ್ನು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು. ಈಗ ಚೆನ್ನಾಯಿತು. ಪತಿಗಳೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲು? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈ ಕೈ ಅಭಿಪ್ರಾಯ ಈಗ ಆಯ್ತಲ್ಲ ಎಂದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ತುಂಬಾ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನ ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಉಳಿದ ನಾಲ್ವರು ಇವಳ ಪತಿಗಳ ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ ಬಾ, ಸಂಬಂಧವಿಲ್ಲದೆ ಎಂದು ಪುರಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದೆ. ಅಡಗಲೇ ಅಡಗಲೇ ನಿಮ್ಮಿ ಕೋಗ ಕಂಠದ ಕರುಳರಿವ ಬಿರುನುಡೆ ಕಣ್ಣೀರ ಕರೆಯದಿರೇ ವಲ್ಲವೇ. ನಿನ್ನ ಕಂಬನಿಗೆ ಬದಲಾಗಿ ಅಗೆಯ ಎಂಡಿರ ಕಣ್ಗಳಲ್ಲಿ ಸತ ಸಾಹಸ ಮಡಿ ಕಂಬನಿಯನ್ನು ಎದುರವನು ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲೇ. ಕಲಕಿ ಕುಲು ಸಮುದ್ರವ ಕೆಳೆದು ತರುವೆನು ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಡಪರಸುತ್ತೆ ಪಡದಿ ಕಟ್ಟಿಸುವೆನು ನಿನ್ನೆ ಬಿಡುಗುಡಿಯ ಪಡದಿರುವೆತೆಯ ಏನರ ಗಮರ್ದನ ಕೇಳನ್ನ ಶಪಥ. ಬಲು ಶೂನ್ಯತೆ ಕುಲ ಏಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆ ಕೊಚ್ಚಿ ಎಡಗಳನ್ನು ಕೆಳಗೆ ರಣದ ಮುನಿಸಿಕೊಳ್ಳುವೆ. ಬಲು ಶೂನ್ಯತೆ ಕುಲ ಏಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆ ಕೊಚ್ಚಿ ಎಡಗಳನ್ನು ಕೆಳಗೆ ರಣದ ನಿಂತುಕೊಳ್ಳುವೆ ರಣದ ನಿಂತುಕೊಳ್ಳುವೆ. ಪಾಂಡವರಸಿಯ ತುರುಬಲು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರಸಿಯ ತುರುಬಲು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಗಂಡ ಎಲುಬುಗಳ ಕುಂಡಲ ತೆಗೆದೋಟ ಮಾಡಿಸುವೆ. ಗಂಡ ಎಲುಬುಗಳ ಕುಂಡಲಿಸಿ ನನ್ನ ತೆಗೆದೋಟ ಮಾಡಿಸುವೆ. ಕರೆಯುವ ಮೋಡರನ್ಮಯ ಆಚರಿಸೆ ಈ ಬರಗಲೆಯ ಪ್ರಚಂಡತ್ವವನ್ನು ತೋರ್ಪಡಿಸೆ ಮೋಡರನ್ಮಯ ಆಚರಿಸೆ ಭೀಮನ ಜೊತೆಯ ಪ್ರಚಂಡತ್ವವನ್ನು ತೋರ್ಪಡಿಸೆ ಸರ್ಪದಿಂದ ಕುರುವರ ಕಾವುಗಳನ್ನು ಸರ್ಪದಿಂದ ಕುರುವರನ ಕಾವುಗಳನ್ನು ಗಿರಗಿರನ ತಿರುಗಿಸಿ ನೆಲ ಕಪ್ಪಳಿಸಿ ಭೀಮಸೇನ ಭೀಮಸೇನ ಕೃಷ್ಣ ಅಂದು ಆ ಕರ್ಣನ ಶಿರವನ್ನು ಭೂಗತ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದೃಪದ ಕುವರಿಗೆ ಕವಿದಿರುವತಕ್ಕಂತ ಅಪಮಾನದ ಅದಕ್ಕೇನು ಕಿತ್ತೊಗೆಯದೆ ಅದೆಂತ ಸಂಧಿ. ಪಾಲಾಕ್ಷಣಂ ಮೆಚ್ಚಿಸಿ ಹರಜನ ಪಾಶುಪತಾಸ್ತ್ರಂ ಪಾಲಾಕ್ಷಣಂ ಮೆಚ್ಚಿಸಿ ಹರಜನ ಪಾಶುಪತಾಸ್ತ್ರಂ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದನೆ ವಿಜಯನೆಂಬ ಬೆಸರ. ಹರಿಗಳ ಹತಗೈಯಲ್
ಅಮಿತೋತ್ಸಾಹದಿಂದಿಯ ಕೃಷ್ಣ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಯ ಅನುಜಲನಿ ಪರಿನೋಯಿಬುದು ತರವೆ ಧರ್ಮಜಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳ ಅಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಭೀಮಾರ್ಜುನರು ಬಾಹ್ಯದಲ್ಲಿ ಸಂಧಿಗೆ ಸಮ್ಮತಿಸಿದರು, ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗನೆ ಒತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಹರೇ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನೋ. ಪರಮಾತ್ಮ ಹರೇ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂಪಾಲಿಸೆಯ ಕೃಷ್ಣ. ಕಾನನದ ವಾಸನು ಏನೆಲ್ಲ ಅನುಭವಿಸಿದೆವೋ. ಪರಮಾತ್ಮ ಕಾನನದ ವಾಸನು ಏನೆಲ್ಲ ಅನುಭವಿಸಿದೆವೋ. ಸ್ವಾನ ಕೋಬೇಡ ತಂದೆ ಈ ಪರಿಯ ದೈತ್ಯತೆಯೋ. ಸ್ವಾನ ಕೋಬೇಡ ತಂದೆ ಈ ಪರಿಯ ದೈತ್ಯತೆಯೋ. ಹರಿ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂಪಾಲಿಸೆಯ ಕೃಷ್ಣ. ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರೋ ಬೇಡ ಹಿರಿಯಣ್ಣ ಕಾಲ. ನರ ಜನ್ಮ ನೀಡಿದರೋ ಬೇಡ ಹಿರಿಯಣ್ಣನ ಕಾಲ. ಹರಿ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂಪಾಲಿಸೆಯ ಕೃಷ್ಣ. ಕೃಷ್ಣ ಯದುಪತಿ. ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಬಲ್ಲ ಮಹಾಪ್ರಭು ನೀನು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತಾಗಲಿ ದೇವ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಪ್ರತೀಕಾರ ತೀರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಾನಕ್ಕಾಗಿಯೇ
ನಾಳಿನ ಕುರುಸಭೆ. ಅಣ್ಣ, ನಾನಿನ್ನು ಹೆಚ್ಚಿಗೆ ಹೇಳಲಾರೆ. ಈ ನನ್ನ ಮುಡಿಯನ್ನು ಕಟ್ಟಿಸಿ ಕಾಪಾಡುವ ಭಾರವು ನಿನ್ನದಲ್ಲವೇ? ತಂಗಿ, ಅಣ್ಣ, ಈ ಮುರ ಅರನ ತಂಗಿಯ ಮುಡಿಗೆ ಕೈ ಹಾಕಿದ ಆ ಕೆಡುಕ ಕೌರವರ ಪಡೆಯ ಪಡವಿಯೋಳಡಗಿಸದೆ ಬಿಡುವನೇ ತಂಗಿ. ಚಿಂತೆ ಪಡದಿರೋ ನೀ, ಶಾಂತಿ ಪಡದಿರೋ ನೀ, ಶಾಂತಿಯ ತಾಳೆ ಸದಾ ನಿನ್ನಯ್ಯ ಮನದಿ ಚಿಂತೆ ಪಡದಿರೋ ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಅರಿವನೆ ನಿನ್ನನು ರವೈರಿ, ಮರಿವನೆ ನಿಮ್ಮನು ಪುರವೈರಿ. ನಗುತ್ತಿರೆ ಎಂದ ಮನಕ್ಕೆ ಶಾಂತಿ, ನೀನಗು ನಗುತ್ತಿರೆ ಎಂದ ಮನಕ್ಕೆ ಶಾಂತಿ. ನಿಮ್ಮಯ್ಯ ಏಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ, ನಿಮ್ಮಯ್ಯ ಏಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ಇಂದಿರು, ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ಇಂದಿರು, ಚಿಂತೆ ಪಡದಿರು ನೀ. ಶಾಂತಿಯ ತಾಳೆ ಸದಾ ನಿನ್ನಯ್ಯ ಮನದಿ ಚಿಂತೆ ಪಡದಿರು ನೀ. ಮದಿಸಿದ ಕೌರವನ ಮೂಲವ ಸಂಹರಿಸಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ಧರ್ಮ ಲಾಂಛನದ ಧರ್ಮ ಮುರಿಯುತ್ತೆ ಕಬೀರ್ ಭಜನೆ ವಿಜಯ ಮೆರೆದುವೆ, ಧರ್ಮ ಲಾಂಛನದ ಧರ್ಮ ಮುರಿಯುತ್ತೆ ಕಬೀರ್ ಭಜನೆ ವಿಜಯದಿ ಮೆರೆದುವೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಾ ನಿನ್ನಯ್ಯ ಮನದಿ ಚಿಂತೆ ಪಡದಿರು ನೀ. ಸದಯಳೆ ಚಿಂತೆ ಮನದಲ್ಲಿ ಚಿಂತೆ ಪಡದಿರು ನೀ ತಂಗಿ. ತಂಗಿ, ಅಣ್ಣ, ನಾನು ಸರ್ವ ಪ್ರಕಾರದಲ್ಲಿಯೂ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲ್ಲ.
ಏನಾಯ್ತು ನಿನ್ನ ಶಪಥ? ನಿನ್ನ ಸಹೋದರನನ್ನು ಕೊಂದ ದುರ್ಯೋಧನನ ವಂಶವನ್ನು ನಾಶ ಮಾಡುವೆನೆಂದು ಶಪಥಗೈದೆಯಲ್ಲ, ಏನಾಯ್ತು ನಿನ್ನ ಶಪಥ? ಏನೀ ಸೌಬಲ ರಾಜ ಶಕುನಿಗಳೇ, ನನ್ನೆಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ, ಏನೀ ಪ್ರಣಯಾಗ್ನಿಯ ಜ್ವಾಲೆ, ಏನೀ ಕರ್ಣ ಕಠೋರ ಕರ್ಕಶ ಕ್ಯಾಕೆ, ಅಖಂಡ ಭರತ ಖಂಡಕ್ಕೆ ಕೂಕ ಕುಕ್ಷೀಕತೆಯ ಪ್ರವೀಣ, ಮಾಸ್ತರ್ಯವ ಮಹಾ ನಿಪುಣ, ಸೇಡಿನ ಸರ್ಪ, ಈ ಸೌಬಲ ರಾಜ ಶಕುನಿಗಳೇ, ನಿಮ್ಮಗಳ ಸರಸ ಸಲ್ಲಾಪ. ಸೇಡೆಂಬ ಕಿಡಿ ನನ್ನ ನುಡಿ ದೇಶದ ಬಿಡಗಲವ, ಸೇಡೆಂಬ ಕಿಡಿ ನನ್ನ ನುಡಿ ದೇಶದ ಬಿಡಗಲವ, ಆ ನಿನ್ನ ಕುರುವಂಶದ ನಾಟ, ಆ ನಿನ್ನ ಕುರುವಂಶದ ನಾಟ, ಹೇಗಾದರೂ ಕೈಯದ ಬಿಡಲ, ಹೇಗಾದರೂ ಕೈಯದ ಬಿಡಲ, ಸೇಡೆಂಬ ಕಿಡಿ ನನ್ನ ನುಡಿ ದೇಶದ ಬಿಡಗಲವ, ಹೇಳಿ ಸಮುದ್ರ ಪಂದೆಯ ದ್ರೋಹಿ, ಹೇಳಿ ಸಮುದ್ರ ಪಂದೆಯ ದ್ರೋಹಿ, ಅಂದೆ ಶಕ್ತಿಯು ಶಪಥವ ಗೈದ, ಅಂದೆ ಶಕ್ತಿಯು ಶಪಥವ ಗೈದ, ದಗ್ಧ ಮಾಡಿ ಗುರುನಾಶವಗೈವೆ, ದಗ್ಧ ಮಾಡಿ ಗುರುನಾಶವಗೈವೆ, ನನ್ನ ಅನುಜರಿಗೆ ಶಾಂತಿಯ ತರುವೆ, ನನ್ನ ಅನುಜರಿಗೆ ಶಾಂತಿಯ ತರುವೆ, ಎಂಬ ಕಿಡಿ ನನ್ನ ನುಡಿ ದೇಶದ ಬಿಳೆಚಲವ, ಬಿಳೆಚಲವ, ಬಿಳೆಚಲವ. ಎಲವೋ ದುರಂಕಾರದ ದುರಾಭಿಮಾನದ ದುಷ್ಟ ದುರುಳ ದುರ್ಯೋಧನನೇ ಕೇಳು, ನಾನು ನಿನ್ನಂತೆಯೇ 99 ಮಂದಿ ಸಹೋದರನೊಳಗೊಂಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆ ನೆರವಾಯಿತು. ಆದರೆ ಅವುಗಳೆಲ್ಲವೂ ಗಾಳಿ ಗೋಪುರಗಳಂತಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತಲೂ ಮಹಾಪ್ರಚಂಡ. ಮುಳ್ಳನ್ನು ಮುಳ್ಳಿನಿಂದಲೇ, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು. ಈಗ ನನ್ನ ಮನಸ್ಸಿನಲ್ಲಿ ಒತ್ತಿ ಉರಿಯುತ್ತಿರುವ ಜ್ವಾಲೆ ದ್ವೇಷದ ಜ್ವಾಲೆ ದಹಿಸುತ್ತೀನಿ ನನಗೆ, ದ್ವೇಷದ ಜ್ವಾಲೆ ದಹಿಸುತ್ತೀನಿ ನನಗೆ. ಆಗಲೇ ಹರಡಿದ ದಾವಾನವೆಲ್ಲಲ್ಲೋ, ಹರಡಿದ ದಾವಾನವೆಲ್ಲಲ್ಲೋ ಕುಳಿಯುವುದೆಂತೋ ಕುರುವಂಶಜರು ನೊತ್ತಿನ ದ್ವೇಷದ ಜ್ವಾಲೆ ದಹಿಸುತ್ತೀನಿ ನನಗೆ. ಆಗಲೇ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಶ್ವಿನವತಿಯ ಸೆರೆಯೊಳಗಿಟ್ಟನು. ಸುಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಶ್ವಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೋಡುವರು ನಾವು, ಅಣ್ಣ ತಮ್ಮಂದಿರು ನೋಡುವರು ನಾವು, ನಮ್ಮ ಬದುಕಿತು ಸೆರೆ ಮನೆಯರು ನಾವು, ನಮ್ಮ ಬದುಕಿತು ಸೆರೆ ಮನೆಯರು ನಾವು. ದಗದ
ತೀರಿಸಲು ಇದರ ಸಾಲವೋ ಬೇಗ. ಪೂರ್ವಲೋಪನೆ ಉಳಿದಿಹನೀಗ ತೀರಿಸಲು ಇದರ ಸಾಲವೋ ಬೇಗ. ಹೆಮ್ಮರವಾಗಿದೆ ಎಣ್ಣೆಯ ಸೇಡು 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 ಸುಯೋಧನ ಹೆಮ್ಮರವಾಗಿದೆ ಎಣ್ಣೆಯ ಸೇಡು ಹೆಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನ ಬೆಳಕುದು ಕೌರವನಾಡು ನೊಕ್ಕಿನ ದ್ವೇಷದ ಜ್ವಾಲೆ ದಹಿಸುತ್ತಿದೆ ನನ್ನ ದೇಹದಲ್ಲಿ ದಹಿಸುತ್ತಿದೆ ನನ್ನ ದೇಹದಲ್ಲಿ ದಹಿಸುತ್ತಿದೆ ನನ್ನ ದೇಹದಲ್ಲಿ. ಮನಸ್ಸಿನ ಉತ್ಸಾಹ ಚಿಂತಾಗ್ನಿಯಿಂದ ನನ್ನ ದೇಹವು ದಹಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನೂ ಮರೆತಿಲ್ಲ, ಮರೆಯುವಂತೆಯೂ ಇಲ್ಲ. ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧನದಲ್ಲಿಟ್ಟು ದಿನಕ್ಕೆ 1 ಹಿಡಿ ಅನ್ನ, 1 ಹೊಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಆ ಇಡೀ ಅನ್ನವನ್ನು ನನಗರ್ಪಿಸಿ ಒಬ್ಬೊಬ್ಬರಾಗಿಯೇ ಅವರ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆ ಪರಿಶೋಧದ ಬಾಧೆಯನ್ನು ನನಗರ್ಪಿಸಿ ಒಬ್ಬೊಬ್ಬರಾಗಿಯೇ ಹತನಾದರು. ಯೋಧನ ಕುರು ಮೃತ ದೇಹಗಳ ಸ್ಥಿರ ಶಿವನ ದೃಷ್ಟಿ ಈಗಲೂ ಸಿಡಿಲಿನಂತೆ ಅಪ್ಪ ಅಣ್ಣ ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡ್ರಿ. ಯೋಧನ, ನಿನ್ನ 99 ಮಂದಿ ಸಹೋದರರನ್ನು ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಂಜನವನ್ನು ಮಾಡಿಸುವೆನು. ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿರುವ ಆ ನಿನ್ನ ಹಸ್ತಿನಾವತಿಯನ್ನು, ರಕ್ತಖಚಿತ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುವೆನು. ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿಮಗಾಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರು ಹಿರಿಯರ ರಕ್ತದಿಂದ ಕಂಗೊಳಿಸಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸಿ ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ ನಿನಗೆ ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ. ಹೇಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಯೋಚಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು ಭುಜಬಲಗಳಿಂದ ಆ ಪಾಂಡವ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯತ್ಕಲಹ ಇದು ಉಚಿತವಾದ ಕಾರ್ಯವೇ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವ ಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು.
ಆದರೆ ಮಾವ ನಿಮ್ಮ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಗ್ರಜ ನೋಡಿ ಬಂದ ಕೃಷ್ಣಗೈದ ಕಾರ್ಯವ ನೋಡಿ ಬಂದ ಕೃಷ್ಣಗೈದ ಕಾರ್ಯವ ಅಕಳ್ಳಗೈದ ಕಾರ್ಯವ ಅಕೊಲ್ಲಗೈದ ಕಾರ್ಯವ ಅಕಳ್ಳಗೈದ ಕಾರ್ಯವ ಅಕೊಲ್ಲಗೈದ ಕಾರ್ಯವ ಅಣ್ಣನನ್ನು ನೋಡಿ ಬಂದ ಕೃಷ್ಣಗೈದ ಕಾರ್ಯವ ವಿದುರನ ಮನೆಯು ಅದ ಮನ ಪಿಂಡಿಯ ಪರಿಯಲು ಎಲ್ಲವನ್ನ ನೋಡಿದೆ. ಕೊಲ್ಲಗೈದ ಪರಿಯಲು ಎಲ್ಲವನ್ನ ನೋಡಿದೆ. ಕೊಲ್ಲವನ ಕಪಟವು ಎಲ್ಲವೂ ಸತ್ಕಾರವು ಅಣ್ಣನಾನು ನೋಡಿ ಬಂದ ಕೃಷ್ಣಗೈದ ಕಾರ್ಯವ ಅಕಳ್ಳಗೈದ ಕಾರ್ಯವ ಅಕೊಲ್ಲಗೈದ ಕಾರ್ಯವ. ಅಗ್ರಜ ಹೋದರ ಕೃಷ್ಣನು ವಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಅತಿ ಸತ್ಕಾರಕ್ಕೆ ಸಿದ್ಧರಾಗು. ಅಗ್ರಜ ಹೋದರ ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನಾಶ್ರಿಸಿರುವನು. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಅವ ಏನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಯೋಚಿಸಬೇಡ, ಹೋಗು. ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಹೋದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಪುತ್ರಿಯಿಂದ ಮುರಾರಿ ಕೃಷ್ಣನ ಪುತ್ರಿನ ಜಾಲದ ಮೂಲವು ತಿಳಿಯುವುದು ಅಸದರವಾಗಿ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ 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 ಎಚ್ಚರಿಕೆ. ಅವ ಮಾನವೇ ವಿನಾಶವಾದ ಬಂದಿರುವುದಿದ್ದ ಬಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿದ್ದ ಬಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಕಲ್ಲೆಯರ ಕೊಲ್ಲನ ಮರ್ಮ ಅರಿಯದ ಈ ಪರಿ ದುಡುಕುವುದೇ. ಕಲ್ಲೆಯರ ಕೊಲ್ಲನ ಮರ್ಮ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಹೋದರ ನಾನು ಹೇಳುವ ಮಾತುಗಳು ನಿನಗೆ ಬೇಸರವಾಗಿರುವುದು. ಮುಂದೆ ನಿನಗೆ ತಿಳಿಯುತ್ತದೆ. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು. ಬರಲಿ ಬರಲಿ. ಆ ಹೋದ, ಹೋದ, ಹೋದ. ನೋಡಿದೆಯ ಮಾವ? ಮನುಷ್ಯನ ಮತಗಳು ಎಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯೇ ಯಾರು ಇಲ್ಲ. ಮಾವ. ಸುಯೋಧನ ಅಭಿಮಾನಿಶಾಲಿಯಾದ ನನ್ನ ಸೋದರ ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವಿತ್ತು. ಮಾವ, ಸುಯೋಧನ ಏನು ಮಾಡುವುದು?
ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಕುರು ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಾರೆ. ಪ್ರಾರಂಭದಲ್ಲಿಯೇ ಇಂತಹ ಅಪಮಾನ ಯೋಧನ ಈ ಅಪಮಾನವನ್ನು ಹೇಗೆ ಸಹಿಸುವವನ ಮಾವ ಕೃಷ್ಣನಲ್ಲಿ ನಿಲ್ಲಿಸುವುದು ದೇಶವೇಕೆ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಾಶ ಮಾಡಲೆಂದೇ ಅವತರಿಸಿರುವನು. ಯಾರು ಅವನನ್ನು ಭಗವಂತನಿಂದ ಪೂಜಿಸುವರೋ ಅವರನ್ನು ನಾಶಗೊಳಿಸುವನು. ಇಂಥವನಿಗೆ ಮನ್ನಣೆಯ ಕುರುರಾಜ. ಮಾವ ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನನ್ನ ಗೋಪಾಲ ಮನೆ ಬಾಗಿಲು ನಿಂತು ಸಹಾಯ ಬೇಡುವುದು ಈ ದುರ್ಯೋಧನೆಗೆ ಉಚಿತವಾದ ಕಾರ್ಯವಾಗಿತ್ತು. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಅದರೊಡನೆ ಸರಸವಾಡಬಹುದು. ಹೌದು ಮಾವ. ಯೋಧನ ಮಾವ, ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಯೋಗವು ನಿನಗೆ ಒದಗಿರಲಿಲ್ಲ. ಕೃಷ್ಣನು ತನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿಸ್ಸಂದೇಹವಾಗಿ ನಿರಾಕರಿಸಬೇಕಾಗಿತ್ತು. ಅರ್ಜುನನು ಆ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ದೂರ ಮಾಡಲಾಗದಯ್ಯ. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿದೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಏನಯ್ಯ. ಅವರು ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡಾಯಿತು. ಮೇಲಿನ ಮೇಲೆ ಈ ದೈನ್ಯ ವೃತ್ತಿಯಿಂದ ದೇಹಿ ಎಂದು ಸರಿಯಾಗಿ ಹೇಳಿ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಭೂಮಿಯನ್ನು ಕೊಡುವನಲ್ಲ ಈ ಜಲದಂತ್ರಮಲ್ಲ. ಅಷ್ಟು ಮಾತ್ರವಲ್ಲ, ಸಂಧ್ಯನ ಪದಿಂದ ಬಾರಿಗೂ ಕೃಷ್ಣನು ತೋರುತ್ತಿರುವ ಪ್ರತಿಷ್ಠೆಯನ್ನು ಅವನಿಗೂ ತಕ್ಕ ಪ್ರಾಯಶ್ಚಿತ್ತ ಮಾಡಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಏನು ಮಾವನಿಂದ ಸಲಹೆ? ಯಥಾ ಸಮಯದಲ್ಲಿ ಕೋರಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಲ್ಲೆಲ್ಲವೋ ಪಾಂಡವದ ಬರೆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಿಮ್ಮ ಒಡವು ಕೇಳಲು ಈ ನನ್ನ ವಕ್ಕಿನ ಖಡ್ಗವು ಏಕೇಕೆ ಕುಣಿಯುತ್ತಿರುವುದು? ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು. ನಿನ್ನ ಸೊತ್ತಾಗಿರಬೇಕು. ಹಸ್ತಿನಾವತಿಯ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಹಸ್ತಿನಾವತಿಯ ರಕ್ತಕಚರವಾದ ರಾಜಸಿಂಹಾಸನ ಸದಾ ನನ್ನ ಆಶ್ರಯದಲ್ಲೇ ಇರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ಕೊಲಿ ಹುಟ್ಟದೆ ಎಂದಿಗೂ ಬಿಡುತ್ತಿಲ್ಲ. ಈ ಕೌರವೇಶ್ವರನ ಛಲ ಗದ್ದಲಿನಂತೆ ಅಚಲ. ನಡೆ 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 ಸುಯೋಧನ, ನಡೆ ನಡೆ ಕುರುಡನ ಮಗನೇ. ನನ್ನ ಸಲಹೆ ಹೊರತಾಗಿ ಬೇರೇನೂ ಮಾಡುವುದಿಲ್ಲವೇ? ಶಕುನಿ ಎಂಬ 3 ಅಕ್ಷರದ ಮಹತ್ವ ಬಲ್ಲೆಯೇನೋ? ಮುರುಳೆ. ಶಾ ಎಂದರೆ ಶಸ್ತ್ರ ಧಾರಣೆ ಮಾಡದೆ, ಕು ಎಂದರೆ
ಕುತಂತ್ರದಿಂದ ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಾಶ ಮಾಡು. ನಾನು ಶಕುನಿಯಲ್ಲವೋ ಬೆಟ್ಟ, ನಿನ್ನ ಆ ಜನ್ಮದ ಶನಿ. ಕಟುಕನು ಹೇಗೆ ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವನು, ನಾನು ಹಾಗೆ ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊಲ್ಲುವನು. ಅಧಿಕಾರ ಮದದಿಂದ ಮೆರೆಯುವ ಎಷ್ಟು ದಿವಸ, ಅದೆಷ್ಟು ದಿವಸ ನಿನ್ನ ಅಧಿಕಾರ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲೇ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲೇ. ರಪ್ಪನ ಮಾಡೋ ಆಸೆ ಇದೆ ನನ್ನ ಮನದಲ್ಲೇ, ಅದ ಕೊಲೆ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ತಡೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ, ತಡೆಯಾಳೋ ಆಸೆ ಇದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶನ ಬಂದಿದೆ ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ, ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡಿದೆ. ನೀವ ಹಿಡಿದು ನಿಲ್ವ ವೀರಶೂರನು, ಗಾಂಡೀವ ಹಿಡಿದು ನಿಲ್ವ ವೀರಪಾರ್ಥನು, ಅನ್ಯಾಯವಾಗಿ ಸಾಯುವನು ಪಾಪಿಕಣ್ಣನು, ಅನ್ಯಾಯವಾಗಿ ಸಾಯುವನು ಸೂತಕರ್ಣನು. ಸಿಡಿಯೆದ್ದು ನಿಲ್ಲುವನು ಭೀಮಸೇನನು, ಸಿಡಿಯೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆ ಮುಚ್ಚಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಚ್ಚಿಕೊಳ್ಳುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ.